ನಟ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಈ ಪ್ರಕರಣದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್, ಜನಪ್ರತಿನಿಧಿಯಾಗಿ? ಈ ಪ್ರಕರಣದ ಬಗ್ಗೆ ಈಗ ನಿನ್ನೆ ಮಾಹಿತಿ ನಮಗೂ ಗೊತ್ತಾಯಿತು. ಫಸ್ಟ್ ನಿನ್ನೆ ಯಾವ ಪ್ರೆಸ್ಸಲ್ಲಿ ಮಂಡ್ಯದಲ್ಲಿ ಕೇಳಿದ್ರು, ಅವಾಗ ಗೊತ್ತಿರಲಿಲ್ಲ. ಈಗ ಏನು ಮಾಹಿತಿ ಬಂದಿದೆ, ಇದೆಲ್ಲ ಇನ್ನೂ ಮಾಹಿತಿಗಳು ಈಚೆ ಬರ್ತಾ ಇದೆ. ಏನಾಯಿತು ಏನು ಎತ್ತ ಅಂತ ಪೊಲೀಸವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ದರ್ಶನ್ ಅವರು ನಮಗೆ ತುಂಬ ಆತ್ಮೀಯರು, ಅಂದರೆ ಒಳ್ಳೆ ಒಂದು ರಿಲೇಷನ್ಶಿಪ್ ಇಟ್ಕೊಂಡು ಈ ಹಲವಾರು ವರ್ಷಗಳಿಂದ ನಮ್ಗೆ ಗೊತ್ತಿರೋಂಥವ್ರು. ಅವ್ರದ್ದು ಈ ಥರ ಒಂದು ಆಗಿದೆ ಅಂತ ಗೊತ್ತಾದಾಗ ನನಗೂ ತುಂಬ ಶಾಕ್ ಆಯಿತು. ಈಗೇನು ನಡೀತಾ ಇದೆ, ಮುಂದಿನ ಪ್ರಕರಣಗಳು ಏನಾಗುತ್ತೆ, ಪೊಲೀಸ್ ತನಿಖೆ ಏನಾಗುತ್ತೆ, ಅದನ್ನು ಪೊಲೀಸವ್ರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಔಟ್ಕಮ್ ನೋಡಬೇಕು ಸರ್. ಈಗ ತನಿಖೆ ಎಲ್ಲ ಒಂದು ಭಾಗ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗ ಏನು ಅವರನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಂಶಯದಿಂದ ಅರೆಸ್ಟ್ ಮಾಡಿದ್ದಾರೆ. ಅದು ಪ್ರೂವ್ ಆಗಬೇಕು. ಪ್ರೂವ್ ಆಗೋ ತನಕ ಅಲ್ಲ, ಅದರಿಂದ ಈ ಸೈಡಲ್ಲಿ ಇದೆಲ್ಲ ನಮಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದೇನೆಂದರೆ ಕ್ಷೇತ್ರದಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ, ಇವಾಗಲೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಅವ್ರ ಜೊತೆ ಸಂಪರ್ಕದಲ್ಲಿ ಇವಾಗ ನಿನ್ನೆ ಮೊನ್ನೆ ಏನು ಇರಲಿಲ್ಲ, ಅದೇ ಒಂದು ವಾರದ ಕೆಳಗಡೆ ಏನೋ ನಮ್ಗೆ ಗೊತ್ತಿರಲಿಲ್ಲ. ಇದಕ್ಕೆ ಮುಂಚೆ ಸಂಪರ್ಕದಲ್ಲಿ ಮಾತುಕತೆ ಅವ್ರದ್ದು ಈ ಥರ ಒಂದು ಆಗಿದೆ ಅಂತ ಗೊತ್ತಾದಾಗ ನನಗೂ ತುಂಬ ಶಾಕ್ ಆಯಿತು. ಈಗೇನು ನಡೀತಾ ಇದೆ, ಮುಂದಿನ ಪ್ರಕರಣಗಳು ಏನಾಗುತ್ತೆ, ಪೊಲೀಸ್ ತನಿಖೆ ಏನಾಗುತ್ತೆ, ಅದನ್ನು ಪೊಲೀಸವ್ರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಔಟ್ಕಮ್ ನೋಡಬೇಕು ಸರ್. ಈಗ ತನಿಖೆ ಎಲ್ಲ ಒಂದು ಭಾಗ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗ ಏನು ಅವರನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಂಶಯದಿಂದ ಅರೆಸ್ಟ್ ಮಾಡಿದ್ದಾರೆ. ಅದು ಪ್ರೂವ್ ಆಗಬೇಕು. ಪ್ರೂವ್ ಆಗೋ ತನಕ ಅಲ್ಲ, ಅದರಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಸೈಡಲ್ಲಿ ಇದೆಲ್ಲ ನಮಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದೇನೆಂದರೆ ಕ್ಷೇತ್ರದಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ, ಇವಾಗಲೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಒಬ್ಬ ನಟ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಈ ಪ್ರಕರಣದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್, ಜನಪ್ರತಿನಿಧಿಯಾಗಿ? ಈ ಪ್ರಕರಣದ ಬಗ್ಗೆ ಈಗ ನಿನ್ನೆ ಮಾಹಿತಿ ನಮಗೂ ಗೊತ್ತಾಯಿತು. ಫಸ್ಟ್ ನಿನ್ನೆ ಯಾವ ಪ್ರೆಸ್ಸಲ್ಲಿ ಮಂಡ್ಯದಲ್ಲಿ ಕೇಳಿದ್ರು, ಅವಾಗ ಗೊತ್ತಿರಲಿಲ್ಲ. ಈಗ ಏನು ಮಾಹಿತಿ ಬಂದಿದೆ, ಇದೆಲ್ಲ ಇನ್ನೂ ಮಾಹಿತಿಗಳು ಈಚೆ ಬರ್ತಾ ಇದೆ. ಏನಾಯಿತು ಏನು ಎತ್ತ ಅಂತ ಪೊಲೀಸವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ದರ್ಶನ್ ಅವರು ನಮಗೆ ತುಂಬ ಆತ್ಮೀಯರು, ಅಂದರೆ ಒಳ್ಳೆ ಒಂದು ರಿಲೇಷನ್ಶಿಪ್ ಇಟ್ಕೊಂಡು ಈ ಹಲವಾರು ವರ್ಷಗಳಿಂದ ನಮ್ಗೆ ಗೊತ್ತಿರೋಂಥವ್ರು. ಅವ್ರದ್ದು ಈ ಥರ ಒಂದು ಆಗಿದೆ ಅಂತ ಗೊತ್ತಾದಾಗ ನನಗೂ ತುಂಬ ಶಾಕ್ ಆಯಿತು. ಈಗೇನು ನಡೀತಾ ಇದೆ, ಮುಂದಿನ ಪ್ರಕರಣಗಳು ಏನಾಗುತ್ತೆ, ಪೊಲೀಸ್ ತನಿಖೆ ಏನಾಗುತ್ತೆ, ಅದನ್ನು ಪೊಲೀಸವ್ರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಔಟ್ಕಮ್ ನೋಡಬೇಕು ಸರ್. ಈಗ ತನಿಖೆ ಎಲ್ಲ ಒಂದು ಭಾಗ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗ ಏನು ಅವರನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಂಶಯದಿಂದ ಅರೆಸ್ಟ್ ಮಾಡಿದ್ದಾರೆ. ಅದು ಪ್ರೂವ್ ಆಗಬೇಕು. ಪ್ರೂವ್ ಆಗೋ ತನಕ ಅಲ್ಲ, ಅದರಿಂದ ಈ ಸೈಡಲ್ಲಿ ಇದೆಲ್ಲ ನಮಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದೇನೆಂದರೆ ಕ್ಷೇತ್ರದಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ, ಇವಾಗಲೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಅವ್ರ ಜೊತೆ ಸಂಪರ್ಕದಲ್ಲಿ ಇವಾಗ ನಿನ್ನೆ ಮೊನ್ನೆ ಏನು ಇರಲಿಲ್ಲ, ಅದೇ ಒಂದು ವಾರದ ಕೆಳಗಡೆ ಏನೋ ನಮ್ಗೆ ಗೊತ್ತಿರಲಿಲ್ಲ. ಇದಕ್ಕೆ ಮುಂಚೆ ಸಂಪರ್ಕದಲ್ಲಿ ಮಾತುಕತೆ ಅವ್ರದ್ದು ಈ ಥರ ಒಂದು ಆಗಿದೆ ಅಂತ ಗೊತ್ತಾದಾಗ ನನಗೂ ತುಂಬ ಶಾಕ್ ಆಯಿತು. ಈಗೇನು ನಡೀತಾ ಇದೆ, ಮುಂದಿನ ಪ್ರಕರಣಗಳು ಏನಾಗುತ್ತೆ, ಪೊಲೀಸ್ ತನಿಖೆ ಏನಾಗುತ್ತೆ, ಅದನ್ನು ಪೊಲೀಸವ್ರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಔಟ್ಕಮ್ ನೋಡಬೇಕು ಸರ್. ಈಗ ತನಿಖೆ ಎಲ್ಲ ಒಂದು ಭಾಗ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗ ಏನು ಅವರನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಂಶಯದಿಂದ ಅರೆಸ್ಟ್ ಮಾಡಿದ್ದಾರೆ. ಅದು ಪ್ರೂವ್ ಆಗಬೇಕು. ಪ್ರೂವ್ ಆಗೋ ತನಕ ಅಲ್ಲ, ಅದರಿಂದ ಈ ಸೈಡಲ್ಲಿ ಇದೆಲ್ಲ ನಮಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದೇನೆಂದರೆ ಕ್ಷೇತ್ರದಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ, ಇವಾಗಲೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಒಬ್ಬ ನಟ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಈ ಪ್ರಕರಣದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್, ಜನಪ್ರತಿನಿಧಿಯಾಗಿ? ಈ ಪ್ರಕರಣದ ಬಗ್ಗೆ ಈಗ ನಿನ್ನೆ ಮಾಹಿತಿ ನಮಗೂ ಗೊತ್ತಾಯಿತು. ಫಸ್ಟ್ ನಿನ್ನೆ ಯಾವ ಪ್ರೆಸ್ಸಲ್ಲಿ ಮಂಡ್ಯದಲ್ಲಿ ಕೇಳಿದ್ರು, ಅವಾಗ ಗೊತ್ತಿರಲಿಲ್ಲ.
ಈಗ ಏನು ಮಾಹಿತಿ ಬಂದಿದೆ ಇದೆಲ್ಲ ಇನ್ನೂ ಮಾಹಿತಿಗಳು ಈಚೆ ಬರ್ತಾ ಇದೆ, ಏನಾಯಿತು ಏನು ಎತ್ತ ಅಂತ. ಪೊಲೀಸವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ದರ್ಶನ್ ಅವರು ನಮಗೆ ತುಂಬ ಆತ್ಮೀಯರು, ಅಂದರೆ ನಾನು ಒಳ್ಳೆ ಒಂದು ರಿಲೇಷನ್ಶಿಪ್ ಇಟ್ಕೊಂಡು ಈ ಹಲವಾರು ವರ್ಷಗಳಿಂದ ನಮ್ಗೆ ಗೊತ್ತಿರೋಂಥವ್ರು. ಅವ್ರದ್ದು ಈ ಥರ ಒಂದು ಆಗಿದೆ ಅಂತ ಗೊತ್ತಾದಾಗ ನನಗೂ ತುಂಬ ಶಾಕ್ ಆಯಿತು. ಈಗೇನು ನಡೀತಾ ಇದೆ, ಮುಂದಿನ ಪ್ರಕರಣಗಳು ಏನಾಗುತ್ತೆ, ಪೊಲೀಸ್ ತನಿಖೆ ಏನಾಗುತ್ತೆ ಅದನ್ನು ಪೊಲೀಸವ್ರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಔಟ್ಕಮ್ ನೋಡಬೇಕು ಸರ್. ಈಗ ತನಿಖೆ ಎಲ್ಲ ಒಂದು ಭಾಗ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗ ಈಗ ಏನು ಅವರನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಂಶಯದಿಂದ ಅರೆಸ್ಟ್ ಮಾಡಿದ್ದಾರೆ. ಅದು ಪ್ರೂವ್ ಆಗಬೇಕು. ಪ್ರೂವ್ ಆಗೋ ತನಕ ಏನ್ ಮೆಸೇಜ್ ಇದೆ ಸರ್ ಅವರ ಫ್ರೆಂಡ್ ಸರ್ಕಲ್ ಮತ್ತೆ ಅವರ ಫ್ಯಾಮಿಲಿಯಿಂದ ಏನ್ ಮೆಸೇಜ್ ಇದೆ? ಅಲ್ಲ, ಅದರಿಂದ ಈ ಸೈಡಲ್ಲಿ ಇದೆಲ್ಲ ನಮಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದು ಏನಂದರೆ ಕ್ಷೇತ್ರದಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ, ಇವಾಗಲೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಅವ್ರ ಜೊತೆ ಸಂಪರ್ಕದಲ್ಲಿ ಇವಾಗ ನಿನ್ನೆ ಮೊನ್ನೆ ಏನು ಇರಲಿಲ್ಲ, ಅದೇ ಒಂದು ವಾರದ ಕೆಳಗಡೆ ಏನೋ ನಮ್ಗೆ ಗೊತ್ತಿರಲಿಲ್ಲ. ಇದಕ್ಕೆ ಮುಂಚೆ ಸಂಪರ್ಕದಲ್ಲಿ ಮಾತುಕತೆ ಅವ್ರದ್ದು ಈ ಥರ ಒಂದು ಆಗಿದೆ ಅಂತ ಗೊತ್ತಾದಾಗ ನನಗೂ ತುಂಬ ಶಾಕ್ ಆಯಿತು. ಈಗೇನು ನಡೀತಾ ಇದೆ, ಮುಂದಿನ ಪ್ರಕರಣಗಳು ಏನಾಗುತ್ತೆ, ಪೊಲೀಸ್ ತನಿಖೆ ಏನಾಗುತ್ತೆ ಅದನ್ನು ಪೊಲೀಸವ್ರಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಔಟ್ಕಮ್ ನೋಡಬೇಕು. ಸರ್. ಈಗ ತನಿಖೆ ಎಲ್ಲ ಒಂದು ಭಾಗ, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಈಗ ಏನು ಅವರನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಂಶಯದಿಂದ ಅರೆಸ್ಟ್ ಮಾಡಿದ್ದಾರೆ. ಅದು ಪ್ರೂವ್ ಆಗಬೇಕು. ಪ್ರೂವ್ ಆಗೋ ತನಕ ಏನ್ ಮೆಸೇಜ್ ಇದೆ ಸರ್ ಅವರ ಫ್ರೆಂಡ್ ಸರ್ಕಲ್ ಮತ್ತೆ ಅವರ ಫ್ಯಾಮಿಲಿಯಿಂದ ಏನ್ ಮೆಸೇಜ್ ಇದೆ? ಅಲ್ಲ, ಅದರಿಂದ ಈ ಸೈಡಲ್ಲಿ ಇದೆಲ್ಲ ನಮಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದು ಏನಂದರೆ ಕ್ಷೇತ್ರದಲ್ಲಿ ಪ್ಲಸ್ ನಮ್ಮ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ, ಇವಾಗಲೂ ಇರುತ್ತೆ.